ಅದು ಸಾವಿರಾರು ರೈತರ ಜೀವನಾಡಿಯಾಗಿರುವಂತಹ ನಾಲೆಯ ಆಧುನೀಕರಣಕ್ಕೆ ಅಂತ ಹೇಳಿ ಕೋಟಿಗಟ್ಟಲೆ ಖರ್ಚು ಮಾಡಲಾಯಿತು. ಆದರೆ ಕಾಮಗಾರಿ ಮುಗಿದ 3 ವರ್ಷಕ್ಕೆ ಕಾಂಕ್ರೀಟ್ ಕಿತ್ತು ಬಂದಿದ್ದು ನೂರಾರು ಕೋಟಿ ನೀರಲ್ಲಿ ಹೋಮ ಮಾಡಿದಂತಾಗಿದೆ. ಯಾಕೆ ಹೀಗಾಗಿದೆ, ಯಾವ ಅಧಿಕಾರಿಗಳು ಇದಕ್ಕೆ ಹೊಣೆ ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಹೇಮಾವತಿ ಎಡದಂಡೆ ನಾಲೆ ಆಧುನೀಕರಣದಲ್ಲಿ ಭ್ರಷ್ಟಾಚಾರ. 3 ವರ್ಷದಲ್ಲಿ ಕಿತ್ತು ಬಂತು ನಾಲೆಯ ಕಾಂಕ್ರೀಟ್. ಹೊಸ ಗೇಟ್ ಅಳವಡಿಸದಿದ್ದರೂ ಬಿಲ್ ಪಾವತಿ. ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ಜೀವನಾಡಿ ಅಂದಾಕ್ಷಣ ಥಟ್ಟನೆ ನೆನಪಾಗೋದು ಕೆಆರ್ಎಸ್ ಡ್ಯಾಂ. ಆದ್ರೆ ಜಿಲ್ಲೆಯ 7 ತಾಲೂಕುಗಳ ಪೈಕಿ 5 ತಾಲೂಕುಗಳು ಮಾತ್ರ ಕೆಆರ್ಎಸ್ ಅಚ್ಚುಕಟ್ಟು ವ್ಯಾಪ್ತಿಗೆ ಬಂದ್ರೆ ಉಳಿದ ಕೆಆರ್ಪೇಟೆ ಹಾಗೂ ನಾಗಮಂಗಲ ತಾಲೂಕಿಗೆ ಹಾಸನದ ಹೇಮಾವತಿ ಜಲಾಶಯವೇ ಆಸರೆ. ಈ 2 ತಾಲೂಕುಗಳಿಗೆ ನೀರು ಪೂರೈಸುವ ಹೇಮಾವತಿ ಎಡದಂಡೆ ನಾಲೆ ಆಧುನೀಕರಣದ ಹೆಸರಲ್ಲಿ ನೂರಾರು ಕೋಟಿ ಲೂಟಿ ಮಾಡಿರೋ ಗಂಭೀರ ಆರೋಪ ಕೇಳಿಬಂದಿದೆ. ಕಳಪೆ ಕಾಮಗಾರಿ ಮಾಡಿರೋದಲ್ಲದೆ ನಾಲೆಗೆ ಹೊಸ ಗೇಟ್ ಅಳವಡಿಸದೆ ಬಿಲ್ ಪಾವತಿ ಮಾಡಿದ್ದಾರಂತೆ. ಇಲ್ಲಿ ಹೇಮಾವತಿ ಎಡದಂಡೆ ಮುಖ್ಯನಲ್ಲಿ ಒಟ್ಟು 883 ಕೋಟಿನಲ್ಲಿ ಮಾಡರ್ನೈಸೇಷನ್ ಆಧುನೀಕರಣ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಯೋಜನೆನ ಸಿದ್ಧಪಡಿಸಿ ಕೈಗೆತ್ಕೊಳ್ತಾರೆ. 2019ನೇ ಇಸ್ವಿನಲ್ಲಿ ಕೈಗೆತ್ಕೊಂಡಂಥ ಯೋಜನೆ 2025ನೇ ಇಸ್ವಿಯಲ್ಲಿ ಮುಗಿಬೇಕಾಗಿತ್ತು. 21ನೇ ಇಸ್ವಿನಲ್ಲಿ ಮುಕ್ತಾಯಗೊಂಡಿದೆ ಅಂತ ಹೇಳ್ಬಿಟ್ಟು ಅವರು ಮುಕ್ತಾಯ ದೃಢೀಕರಣ ಕೊಟ್ಟಿದ್ದಾರೆ ಇಲಾಖೆನವರು. ವಾಸ್ತವವಾಗಿ ಸ್ಥಳಕ್ಕೆ ಬಂದರೆ ಏನಾಗಿದೆ, ಸಾಕಷ್ಟು ಸುಮಾರು ಒಂದು 500 ಕೋಟಿಯಷ್ಟು ಕಾಮಗಾರಿನ ಎಲ್ಲೂ ಕೂಡ ನಿರ್ವಹಣೆ ಕೈಗೊಂಡೇ ಇಲ್ಲ. ಅವರು ಪುಕ್ಸಟ್ಟೆ ಬಿಲ್ಲನ್ನು ಇವರು ದಾನ ಕೊಟ್ಬಿಟ್ಟಿದ್ದಾರೆ. ಇಲಾಖೆನವರು ದಾನ ಕೊಟ್ಟಿದ್ದು ಎಲ್ಲ ಇಲಾಖೆ ಇಂಜಿನಿಯರ್ಗಳು ಕೂಡ ಶಾಮೀಲಾಗಿದ್ದಾರೆ. ಅಂದಹಾಗೆ ಈ ನಾಲೆಯನ್ನ ಆಧುನೀಕರಣಗೊಳಿಸಿ ಅಭಿವೃದ್ಧಿಪಡಿಸಬೇಕು ಎಂಬುದು ಬಹಳ ವರ್ಷಗಳ ರೈತರ ಬೇಡಿಕೆಯಾಗಿತ್ತು. ಹೀಗಾಗಿ ಹಿಂದಿನ ಬಿಜೆಪಿ ಸರ್ಕಾರ 140 ಕಿಲೋಮೀಟರ್ ನಾಲೆ ಅಭಿವೃದ್ಧಿಗೆ ಮುಂದಾಗಿತ್ತು. ಅದಕ್ಕಾಗಿ 883 ಕೋಟಿ ರೂಪಾಯಿ ಯೋಜನೆಯನ್ನ ಸಿದ್ಧಪಡಿಸಿ ಖಾಸಗಿ ಏಜೆನ್ಸಿಯೊಂದಕ್ಕೆ ಕಾಮಗಾರಿಯ ಗುತ್ತಿಗೆ ನೀಡಿತ್ತು. 2021ರಲ್ಲಿ ಆಧುನೀಕರಣ ಕಾಮಗಾರಿ ಮುಗಿದಿದೆ ಅಂತ ಹಣ ಬಿಡುಗಡೆ ಮಾಡಲಾಗಿದೆ. ಕಾಮಗಾರಿ ಮುಗಿದ 3 ವರ್ಷಕ್ಕೆ ಕಾಂಕ್ರೀಟ್ ಕಿತ್ತು ಬರ್ತಿದ್ದು ಸಂಪೂರ್ಣವಾಗಿ ಕಳಪೆಯಿಂದ ಕೂಡಿದೆ ಅಂತ ರೈತರು ಆರೋಪಿಸುತ್ತಿದ್ದಾರೆ. ಅಲ್ಲದೆ ಕೆಆರ್ಪೇಟೆ ತಾಲೂಕಿನ ಪಿಬಿ ಮಂಚನಹಳ್ಳಿ ಗ್ರಾಮದ ಬಳಿ ಎಸ್ಕೇಪ್ ಗೇಟ್ ಬದಲಾವಣೆ ಮಾಡದಿದ್ರು ಗುತ್ತಿಗೆ ಪಡೆದ ಸಂಸ್ಥೆಗೆ ಹಣ ಮಂಜೂರಾಗಿದೆ ಎಂಬ ಆರೋಪವೂ ಇದೆ. ಈ ಬಗ್ಗೆ ರಾಜ್ಯ ಸರ್ಕಾರ ಹಾಗೂ ಲೋಕಾಯುಕ್ತಕ್ಕೆ ದೂರು ಕೊಟ್ಟರೂ ಯಾವುದೇ ಪ್ರಯೋಜನವಾಗಿಲ್ಲ. ಕನಿಷ್ಠ ನನಗೆ ಗೊತ್ತಿರೋಂಗೆ 500 ಕೋಟಿ ಲೂಟಿ ಆಗಿದೆ. 500 ಕೋಟಿ ಲೂಟಿ ಆಗಿದೆ ಅಂತೇಳಿ ನಾವು ಎಲ್ಲ ಸರ್ಕಾರಕ್ಕೆ, ಬೊಮ್ಮಾಯಿ ಸರ್ಕಾರಕ್ಕೆ ಕೊಟ್ಟಿದ್ವಿ, ಬೊಮ್ಮಾಯಿ ಕೈಲೇ ಕೊಟ್ಟಿದ್ವಿ, ಅವರು ಆಯುಕ್ತರಿಗೆ ಹಾಕ್ತಾರೆ, ಅವರು ಏನು ಕ್ರಮ ತಗೊಂಡಿಲ್ಲ. ಸಿದ್ದರಾಮಯ್ಯರಿಗೆ ಕೊಡ್ತೀವಿ, ಅವರು ಏನು ತಗೊಂಡಿಲ್ಲ. ನಾವು ಇಲ್ಲಿವರೆಗೆ ಜಿಲ್ಲಾಧಿಕಾರಿ ಇರ್ಬೋದು, ರಾಜ್ಯಪಾಲರು ಇರ್ಬೋದು, ಲೋಕಾಯುಕ್ತ ಇರ್ಬೋದು, ಸರ್ಕಾರಕ್ಕೆ ಇರ್ಬೋದು ದೂರು ಕೊಡ್ತಾನೆ ಇದ್ದೀವಿ. ನಿಲ್ವೇ ಇಲ್ಲ. ಅವ್ರೇನು ನಮ್ಮ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಇನ್ನು ಈ ಬಗ್ಗೆ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರಿಗೂ ರೈತರು ದೂರನ್ನ ನೀಡಿದ್ದಾರೆ. ಹೀಗಾಗಿ ತನಿಖೆ ನಡೆಸುವಂತೆ ನೀರಾವರಿ ಇಲಾಖೆಯ ವ್ಯವಸ್ಥಾಪಕರಿಗೆ ಜಿಲ್ಲಾಧಿಕಾರಿಗಳು ಪತ್ರ ಬರೆದಿದ್ದಾರಂತೆ. ಅಲ್ಲಿ ನಡೆದಿರುವಂಥ ಕಾಮಗಾರಿ ಏನಿದೆ ಅದು ಗುಣಮಟ್ಟದಿಂದ ಕೂಡಿಲ್ಲ, ಕಳಪೆ ಕಾಮಗಾರಿ ಆಗಿದೆ ಅನ್ನುವಂಥ ದೂರನ್ನು ಕೂಡ ನಮಗೆ ಸಲ್ಲಿಸಿದ್ರು. ನಾನು ಕೂಡ ಸಂಬಂಧಪಟ್ಟಂಥ MD ವ್ಯವಸ್ಥಾಪಕ ನಿರ್ದೇಶಕರಿಗೆ ಅದರ ಬಗ್ಗೆ ಪತ್ರವನ್ನು ಕೂಡ ಬರೆದಿದ್ದೇನೆ. ದೂರವಾಣಿ ಮೂಲಕ ನಾನು ಕೂಡ ತಿಳಿಸಿದ್ದೇನೆ. ಯಾರಾದರೂ ಒಬ್ಬರು ಥರ್ಡ್ ಪಾರ್ಟಿ ಏಜೆನ್ಸಿನ ನೇಮಕ ಮಾಡಿ ಪರಿಶೀಲನೆ ಮಾಡಬೇಕಂತಲೂ ಕೂಡ ವಿನಂತಿಯನ್ನು ಮಾಡ್ಕೊಂಡಿದೆ. ಇಲ್ಲ, ಅವರು ನಮ್ಮ ಸೂಪರಿಂಟ್ ಇಂಜಿನಿಯರು, ಚೀಫ್ ಇಂಜಿನಿಯರ್ ಹೇಳೋಂಥದ್ದು ಕೆಲಸ ಮಾಡಿದ್ದೀವಿ, ಎಸ್ ಪರ್ ಎಸ್ಟಿಮೇಟ್ ಪ್ರಕಾರ, ಅಂದಾಜು ಪಟ್ಟಿಯ ಪ್ರಕಾರ ಕೆಲಸವನ್ನು ಅನುಷ್ಠಾನಗೊಳಿಸಿದ್ದೀವಿ ಅಂತ ಹೇಳ್ತಾರೆ. ಬಟ್ ರೈತರದೇನಂತ ಹೇಳಿದರೆ ಮಾಡಿರುವಂಥ ಕೆಲಸ ಕಳಪೆ ಇದೆ ಅಂತೇಳಿ, ಗುಣಮಟ್ಟ ಕಾಮಗಾರಿ ಇಲ್ಲ ಅನ್ನುವಂಥದ್ದು ರೈತರ ಒಂದು ಬೇಡಿಕೆಯಾಗಿದೆ. ಒಟ್ನಲ್ಲಿ 16 ವರ್ಷಗಳ ಬೇಡಿಕೆ ಈಡೇರಿತು ಅನ್ನೋ ಸಂಭ್ರಮದಲ್ಲಿದ್ದ ರೈತರಿಗೆ ಕಳಪೆ ಕಾಮಗಾರಿ ಶಾಕ್ ತಂದೊಡ್ಡಿದೆ. ನೂರಾರು ಕೋಟಿ ನೀರಿನಲ್ಲಿ ಹೋಮ ಮಾಡಿದಂತಾಗಿದ್ದು ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಮುಂದಾಗುತ್ತಾ ಕಾದು ನೋಡಬೇಕಿದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.